ಕೇಂದ್ರ ಹಣಕಾಸು ಸಚಿವಾಲಯವು ಯುಪಿಐ ವಹಿವಾಟುಗಳ ಮೇಲೆ ಎಂಡಿಆರ್ ಶುಲ್ಕ ವಿಧಿಸುವ ವದಂತಿಗಳನ್ನು ನಿರಾಕರಿಸಿದೆ. ಸಚಿವಾಲಯದ ಪ್ರಕಾರ ಈ ವದಂತಿಗಳು ಆಧಾರ ರಹಿತವಾಗಿವೆ. ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸಲು ಸರ್ಕಾರ ಬದ್ಧವಾಗಿದೆ. ಭಾರತೀಯ ಪೇಮೆಂಟ್ ಕೌನ್ಸಿಲ್ ಶೂನ್ಯ ಎಂಡಿಆರ್ ನೀತಿ ಪರಿಶೀಲಿಸುವಂತೆ ಕೋರಿತ್ತು. ಕಳೆದ ವರ್ಷ ಯುಪಿಐ ಮೂಲಕ 16.99 ಶತಕೋಟಿ ವ್ಯವಹಾರಗಳು ನಡೆದಿವೆ. ಇದು ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯ ಪ್ರಮುಖ ಭಾಗವಾಗಿದೆ ಎಂದು ಸಚಿವಾಲಯ ಹೇಳಿದೆ. ಚಿಲ್ಲರೆ ಪಾವತಿಗಳಲ್ಲಿ ಯುಪಿಐ ಪಾಲು 80%ರಷ್ಟಿದೆ. ಕೇಂದ್ರ ಹಣಕಾಸು ಸಚಿವಾಲಯವು ಯುಪಿಐ ವಹಿವಾಟುಗಳ ಮೇಲೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಶುಲ್ಕ ವಿಧಿಸಲಾಗುವುದು ಎಂಬ ವದಂತಿಗಳನ್ನು ತಳ್ಳಿಹಾಕಿದೆ. ಜೂನ್ 11ರಂದು ಈ ಬಗ್ಗೆ ಸ್ಪಷ್ಟನೆ ನೀಡಿದೆ. ಈ ವದಂತಿಗಳು ಆಧಾರರಹಿತ ಮತ್ತು ತಪ್ಪು ದಾರಿಗೆಳೆಯುವಂತವು ಎಂದು ಸಚಿವಾಲಯ ಹೇಳಿದೆ. ಈ ಕುರಿತಂತೆ ಟ್ವೀಟ್ ಮಾಡಿರುವ ಕೇಂದ್ರ ಹಣಕಾಸು ಸಚಿವಾಲಯ, ಯುಪಿಐ ಪಾವತಿಗಳ ಮೇಲೆ ಶುಲ್ಕ ವಿಧಿಸುವುದಾಗಿ ಹರಿದಾಡುತ್ತಿರುವ ವದಂತಿಗಳು ಆಧಾರರಹಿತವಾದದ್ದು. ಇಂಥ ವದಂತಿಗಳು ಸಾರ್ವಜನಿಕರು ಯುಪಿಐ ಬಳಕೆ ಕಡಿಮೆ ಮಾಡುವಂತೆ ಮಾಡುತ್ತದೆ. ಅಲ್ಲದೆ ಇದು ಕೇಂದ್ರ ಸರ್ಕಾರದ ಮೇಲೆ ತಪ್ಪು ಕಲ್ಪನೆ ಉಂಟು ಮಾಡುವಂತವಾಗಿವೆ ಎಂದು ಅವರು ತಿಳಿಸಿದ್ದಾರೆ. ಅಲ್ಲದೆ ಸರ್ಕಾರವು ಡಿಜಿಟಲ್ ಪಾವತಿಗಳನ್ನು ಮತ್ತಷ್ಟು ಉತ್ತೇಜಿಸಲು ನಿರ್ಧರಿಸಿದೆ. ಇಂಥ ಸಂದರ್ಭದಲ್ಲಿ ಇಂಥ ವದಂತಿಗಳು ಅಸಂಬದ್ಧವಾದದ್ದು ಎಂದು ತಿಳಿಸಿದೆ.